ಹಾಯ್ ಕ್ಯೂಟೀಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಯುಗಾದಿ ಮತ್ತು ರಂಜಾನ್ ಹಬ್ಬ ಎಲ್ಲ ಚೆನ್ನಾಗಿ ಆಚರಿಸಿದ್ರಿ ಅಂತ ಅಂದ್ಕೊತೀನಿ. ಸೊ ಇಟ್ ಈಸ್ ಜಸ್ಟ್ ಅ ಶಾರ್ಟ್ ವಿಡಿಯೋ. ಏನಪ್ಪ ಅಂತಂದರೆ, ಈ ವರ್ಷ ಸ್ಟಾರ್ಟಿಂಗಲ್ಲಿ ನಾವೆಲ್ಲರೂ ರೆಸಲ್ಯೂಷನ್ಸ್ ಇಟ್ಕೊಂಡಿದ್ವಿ ಅಲ್ವಾ. ಈ ವರ್ಷ ಹಿಂಗಿರಬೇಕು, ಜಂಕ್ ಫುಡ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು, ಹೆಲ್ತ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು, ಎನಿಥಿಂಗ್ CGPA ಇಂಪ್ರೂವ್ ಮಾಡ್ಕೋಬೇಕು, ಏನಾದರೂ ಆಗಿರಲಿ ನಿಮ್ಮ ಗೋಲ್ಸ್ ಅಲ್ವಾ. ಸೊ ಒಂದು 5 to 6 ಗೋಲ್ಸ್ ಇಟ್ಕೊಂಡಿದ್ವಿ ಅಲ್ವಾ. ಈ ವರ್ಷದ ಸ್ಟಾರ್ಟಿಂಗಲ್ಲಿ ಏನಾಯಿತು, ಅಚೀವ್ ಆಯಿತಾ, ಯಾವುದಾದ್ರೂ ಪ್ರಾಸೆಸ್ಸಲ್ಲಿದ್ದೀರಾ ಏನು ಅಂತ ಆ ಒಂದು ಅಪ್ಡೇಟ್ ವಿಡಿಯೋ ಅಷ್ಟೇ. ಸೊ ನಾನು ಈ ವರ್ಷದ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಗೋಲ್ಸ್ ಇಟ್ಕೊಂಡಿದ್ದೆ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ನನ್ನ ಫಿಸಿಕಲ್ ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದಾಗಿತ್ತು. ಸೊ ಹಾಗಾಗಿ ಯೋಗ ಮಾಡಬೇಕಂತ ನಾನು ಡಿಸೈಡ್ ಮಾಡಿದೆ ಆಯಿತಾ. ಸೊ ಯೋಗ ಈಸ್ ನಾಟ್ ಸಮಥಿಂಗ್ ನ್ಯೂ ಟು ಮಿ ಆಯಿತಾ. ನಾನು ಮುಂಚೆಯಿಂದನೂ ಯೋಗ ಮಾಡ್ತಾಯಿದ್ದೀನಿ. ಬಟ್ ಈಗ ಒಂದು ಪಾಸ್ಟ್ ಒಂದು 2 to 3 ವೀಕ್ಸಿಂದ ಲೈಕ್ ನನಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕಾಗ್ತಿಲ್ಲ. ಸೊ ಅಂದರೆ ನಾನು ತುಂಬ ಜನಕ್ಕೆ ಕೇಳಿದ್ದೀನಿ, ಇದೇ ಪ್ರಾಬ್ಲಮ್ ಇರುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದಿನ ಮೋಟಿವೇಶನ್ ಇರುತ್ತೆ, ಸೆಕೆಂಡ್ ಡೇ ಇರುತ್ತೆ ಅಷ್ಟೇ, 1 to 3 ಡೇಸ್ ಆ ಮೋಟಿವೇಶನ್ ಇರುತ್ತೆ. ಆಮೇಲೆ ಹೋಗ್ತಾ 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 ಮೋಟಿವೇಶನ್ ಲೆವೆಲ್ ಕಡಿಮೆ ಆಗುತ್ತೆ ಆ್ಯಂಡ್ ಅಲ್ಟಿಮೇಟ್ಲಿ ವಿ ಡೋಂಟ್ ಡೂ ದಟ್ ಥಿಂಗ್ ಅಲ್ವಾ. ನಾವೇನು ಅಂದ್ಕೊಂಡಿದ್ವಿ ಹೊಸ ವರ್ಷದ ಸ್ಟಾರ್ಟಿಂಗಲ್ಲಿ. ಸೊ ಇಟ್ಸ್ ಓಕೆ, ವಿ ಸ್ಟಿಲ್ ಹ್ಯಾವ್ ಟೈಮ್ ಅಲ್ವಾ. ಸೊ ಯುಗಾದಿಯಿಂದನೂ ಹೊಸ ವರ್ಷನೇ ಅಲ್ವಾ ನಮಗೆಲ್ಲ. ಸೊ ಹಾಗಾಗಿ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ಒಂದು ಚಾಲೆಂಜ್ ಥರ ಯಾಕೆ ಮಾಡಬಾರ್ದು ಅಂತ ನಾನು ಅಂದ್ಕೊಂಡೆ. ಏಕೆಂದರೆ ನಮಗೆ ಅಕೌಂಟೆಬಿಲಿಟಿ ಇರಬೇಕು. ಅಂದರೆ ಲೈಕ್ ನಾವು ಅದನ್ನು ಒಪ್ಕೊಬೇಕು, ಇವತ್ತು ನಾವು ಏನು ಮಾಡಿದ್ವಿ, ಏನು ಮಾಡಿಲ್ಲ. ಆಮೇಲೆ ಡೈಲಿ ಯಾರಾದರೂ ನಮಗೆ ಕೇಳೋರಿದ್ದರೆ, ಓಕೆ ಇವತ್ತು ನೀನು ಇದು ಟಾರ್ಗೆಟ್ ಇಟ್ಟಿದ್ಯಾ ಅಲ್ವಾ, ಫಿನಿಷ್ ಮಾಡಿದ್ಯಾ, ಜಿಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ಯಲ್ಲ, ಹೋಗಿ ಬಂದ, ಅಥವಾ 1 to 3 ಅವರ್ಸ್ ಓದಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ಓದಿದ್ಯಾ, ಈ ಥರ ಡೈಲಿ ಯಾರು ನಮಗೆ ಕೇಳೋರು ಇದ್ದರೆ, ಸೊ ನಮಗೆ ಇಂಟ್ರೆಸ್ಟ್ ಇಲ್ಲ ಮಾಡೋಕ್ಕೆ ಅಂತಂದ್ರೂ ಕೂಡ ಅಟ್ಲೀಸ್ಟ್ ಅವ್ರು ಕೇಳ್ತಾರಲ್ಲಪ್ಪ ಅಂತ ಆದರೂ ನಾವು ಮಾಡ್ತೀವಂತೆ. ಅಂದರೆ ಇದು ಆ್ಯಕ್ಚುಲಿ ನಿಜ. ನೀವು ಅಬ್ಸರ್ವ್ ಮಾಡಿರ್ತೀರ, ಈಗ ಏನಾದರೂ ಟೆಸ್ಟ್ ಏನಾದರೂ ಹತ್ತಿರ ಬಂದರೆ ಆಗ ನಾವು ಡೆಫಿನೆಟ್ಲಿ ಓದ್ತೀವಿ. ಇವಾಗ ನಾಳೆನೇ ಟೆಸ್ಟ್ ಅಂತ ಅಂದರೆ ಇವತ್ತು ನಾವು ಓದ್ದಲೇ ಇರ್ತೀವ, ಡೆಫಿನೆಟ್ಲಿ ಓದ್ತೀವಿ ಅಲ್ವಾ. ಅದೇ ಇನ್ನು ಟೆಸ್ಟ್ 1 ವೀಕ್ ಇದೆ, 15 ಡೇಸ್ ಇದೆ ಅಂತಂದರೆ ನಾವು ಪೋಸ್ಟ್ಪೋನ್ ಮಾಡ್ತೀವಿ, ಬಿಡು ನಾಳೆ ಓದೋಣ ಅಂತ ಅಂದ್ಬಿಟ್ಟು ಅಲ್ವಾ. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ, ಮಾರ್ಚ್ ಎಂಡ್ ಆಗೋಕ್ಕೂ ಮುಂಚೆ ಅಟ್ಲೀಸ್ಟ್ 1 ಗೋಲ್ ಕಡೆ ಆದರೂ ಕಾನ್ಸಂಟ್ರೇಟ್ ಮಾಡೋಣ. ಈಗ ನಂತೂ ಹೊಸ ವರ್ಷದ ಒಂದು 5-6 ಗೋಲ್ಸ್ ಇಟ್ಕೊಂಡಿದ್ದೆ ಆಯಿತಾ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಯಾವ್ದು ಅನಿಸುತ್ತೆ ಅದನ್ನು ಪಿಕ್ ಮಾಡೋಣ. ಲೆಟ್ಸ್ ಡೂ 1 ಟಾಸ್ಕ್ ಅಟ್ ಎ ಟೈಮ್ ಆಯಿತಾ. ಸೊ ಅದನ್ನು 3 ಡೇಸ್ ಕಂಟಿನ್ಯೂಸ್ ಮಾಡೋಣ. ನಿಮ್ಗೆ ಅನ್ಸ್ಬೋದು, ಅಯ್ಯೋ 3 ಡೇಸ್ ಮಾಡಿದರೆ ಏನು ಡೈಲಿ ಮಾಡಿಬಿಡ್ತೀನ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಜಸ್ಟ್ ಶೋ ಅಪ್ ಫಾರ್ 3 ಡೇಸ್. 4th ಡೇ ಆ್ಯಸ್ ಯೂಶ್ವಲ್ ನೀವೇ ಶೋ ಅಪ್ ಮಾಡ್ತೀರಾ. ದಿಸ್ ಥಿಂಗ್ ಐ ಕ್ಯಾನ್ ಗ್ಯಾರಂಟಿ ಆಯಿತಾ. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ, ಮಾರ್ಚ್ 29, 30 ಮತ್ತು 31 ಸಂಡೇ, ಮಂಡೇ, ಟ್ಯೂಸ್ಡೇ, ಸೊ ಈ 3 ಡೇಸೂ ಒಂದು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾಟ್ಸಪ್ ಚಾನಲಲ್ಲಿ ಇರುತ್ತೆ ಆಯಿತಾ ಈ ಚಾಲೆಂಜ್ ಎಲ್ಲ. ಸೊ ಈ ಚಾಲೆಂಜ್ದೆಲ್ಲ ಡೀಟೇಲಾಗಿ ನಾನು ನಿಮ್ಗೆ ಅಲ್ಲೇ ಇನ್ಫಾರ್ಮ್ ಮಾಡಿರ್ತೀನಿ. ವಾಟ್ಸಪ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ. ಸೊ ಯಾರು ವಿನ್ ಆಗ್ತಾರೆ, 3 ಪೀಪಲ್, ಟಾಪ್ 3 ವಿನ್ನರ್ಸ್ ಯಾರಿರ್ತಾರೆ ಅಲ್ವಾ, ಸೊ ಅವ್ರಿಗೆ ಯು ಗೈಸ್ ವಿಲ್ ಗೆಟ್ ಎ ಟೈಟಲ್ ಆ್ಯಂಡ್ ನಾನು ನಿಮಗೆ ಅಂತಲೇ ಒಂದು ಸ್ಪೆಷಲ್ ಮೆಸೇಜ್ ಕಳಿಸ್ತೀನಿ. ಆ್ಯಂಡ್ ಇಫ್ ಯು ಆರ್ ಕಂಫರ್ಟೇಬಲ್, ನಾನು ನಿಮ್ಮ ನೇಮ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ತಗೊತೀನಿ ಆ್ಯಂಡ್ ಐ ವಿಲ್ ಅನೌನ್ಸ್ ಯುವರ್ ನೇಮ್ಸ್ ಆಯಿತಾ. ಸೊ ಯಾರೇ 3 ಮೆಂಬರ್ಸ್ ವಿನ್ನರ್ಸ್ ಆಗಿರ್ತಾರೆ ಅವ್ರ ನೇಮ್ಸು. ಸೊ ಹಂಗಾಗಿ ಐ ನೋ ಇದು ಗಿಫ್ಟ್ ಏನು ಅಷ್ಟು ಎಕ್ಸೈಟಿಂಗ್ ಅಂತ ಅನಿಸ್ದೇ ಇರ್ಬೋದು ನಿಮಗೆ, ಬಟ್ ಆ್ಯಕ್ಚುಲಿ ನನಗೂ ತುಂಬ ಆಸೆ ಇದೆ ನಿಮಗೆ ಇನ್ನೂ ಚೆನ್ನಾಗಿರೋದು ಏನಾದ್ರು ಗಿಫ್ಟ್ ಎಲ್ಲ ಕೊಡಬೇಕು ಅಂತ. ಬಟ್ ಸಿನ್ಸ್ ಐ ಆಮ್ ಎ ಸ್ಮಾಲ್ ಕ್ರಿಯೇಟರ್, ಇವಾಗ ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ ಹಾಗೆ ಗಿಫ್ಟ್ ಎಲ್ಲ ಕೊಡೋದಕ್ಕೆ. ಬಟ್ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ಒನ್ ಡೇ. ಸೊ ಈಗ ಸದ್ಯಕ್ಕೆ ಐ ನೋ ಗಿಫ್ಟ್ಸ್ ಎಕ್ಸೈಟಿಂಗ್ ಇಲ್ಲದೆ ಇರ್ಬೋದು, ಬಟ್ ವಾಟ್ಸ್ ಮೋರ್ ಎಕ್ಸೈಟಿಂಗ್ ಹೇಳಿ, ನೀವು ಪ್ರೋಗ್ರೆಸ್ನ ನೀವು ನೋಡ್ಕೊಂಡಾಗ ಅದೇ ತಾನೇ ಜಾಸ್ತಿ ಎಕ್ಸೈಟಿಂಗ್ ಅಂತ ಅನ್ಸೋದು. ಸೊ ಹಾಗಾಗಿ ನಾನು ಇದೇ ಮಾರ್ಚ್ 29, 30 ಮತ್ತು 31 ಒಂದು ಚಾಲೆಂಜ್ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಈ ಚಾಲೆಂಜ್ ತುಂಬಾ ಈಸಿ ಇರುತ್ತೆ. ನಿಮ್ದು ಏನೇ ಗೋಲ್ಸ್ ಇಟ್ಕೊಂಡಿರ್ತೀರ ಅದ್ರಲ್ಲಿ ಒಂದನ್ನು ಮಾತ್ರ ಪಿಕ್ ಮಾಡಿ. ಇವಾಗ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಯಾವ್ದು ಅನಿಸುತ್ತೆ ನಿಮಗೆ ಈ ಮೊಮೆಂಟಲ್ಲಿ, ಅದನ್ನೊಂದನ್ನು ಪಿಕ್ ಮಾಡಿರಿ ಆಯಿತಾ. ಅದನ್ನೊಂದನ್ನು ಪಿಕ್ ಮಾಡಿ ಆಮೇಲೆ ಅದನ್ನು 3 ಡೇಸ್ ಕಂಟಿನ್ಯೂಸ್ ಮಾಡೋದು ಆಯಿತಾ. ನಾನು ನಿಮಗೆ ಕೇಳ್ತೀನಿ ಎವ್ರಿ ಡೇ 3 ಡೇಸು. ಸೊ 3 ಡೇಸೂ ಯಾರು ಕನ್ಸಿಸ್ಟೆಂಟ್ಲಿ ಮಾಡ್ತಾರೆ, ನೀವೇನು ಅಂದ್ಕೊಂಡಿರ್ತೀರ ಅದನ್ನು ನೀವು 3 ಡೇಸೂ ಕನ್ಸಿಸ್ಟೆಂಟ್ಲಿ ಅದೇ ಆ್ಯಕ್ಟಿವಿಟಿ ನೀವು ಮಾಡಿದ್ದೀರ ಅಂದರೆ ನೀವು ಗೆಲ್ತೀರಾ ಅಷ್ಟೇ, ಸಿಂಪಲ್. ಸೊ ಇನ್ನೂ ಡೀಟೇಲಾಗಿ ನಾನು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ ಆಯಿತಾ. ಸೊ ವಾಟ್ಸಪ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲರೂ ಜಾಯ್ನ್ ಆಗಿ. ಏನು ಗೊತ್ತಾ, ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಇನ್ನೂ ನಾನು ಬಿಟ್ಕೊಡ್ಬಾರ್ದು ಅನ್ನೋದು ಇನ್ನೂ ನಮಗೆ ಮೈಂಡಿಗೆ ಬರುತ್ತೆ. ಸೊ ದಟ್ ಅಲ್ಟಿಮೇಟ್ಲಿ ವಿ ಎಂಡ್ ಅಪ್ ಡೂಯಿಂಗ್ ಥಿಂಗ್ಸ್ ಅಲ್ವಾ. ಆ್ಯಂಡ್ ಅದು ನಮಗೆ ತಾನೇ ಬೆನಿಫಿಟ್ ಆಗೋದು. ಸೊ ಹಂಗಾಗಿ ಇದೊಂದು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ
ಅದಕ್ಕೆ ಈ ವಿಡಿಯೋ ಮಾಡಿದೆ. ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಲೇ ಹೇಳಿ, ಜೊತೆಗೆ ಸಜೆಷನ್ಸು ಕೊಡಿ ಆಯಿತಾ. ಲೈಕ್ ಏನು ಮಾಡಿದ್ರೆ ಇನ್ನೂ ಚೆನ್ನಾಗಿ ಎಕ್ಸೈಟಿಂಗಾಗಿರುತ್ತೆ ಚಾಲೆಂಜಸ್ಸು, ಅಥವಾ ನೆಕ್ಸ್ಟ್ ಯಾವ ವೀಡಿಯೋಸ್ ಮಾಡಬೇಕು, ನೆಕ್ಸ್ಟ್ ಯಾವ ಚಾಲೆಂಜಸ್ ಮಾಡಬೇಕು, ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ವಿಲ್ ಮೀಟ್ ಯು ಇನ್ ವಾಟ್ಸಪ್ ಚಾನಲ್.